ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಮೈಸೂರಿನ ಶಾಂತಲಾ ಟಾಕೀಸ್ ಅಂದರೆ ಬಹಳ ಫೇಮಸ್ಸು. ಸದ್ಯಕ್ಕೆ ಅದನ್ನು ಈಗ ಕೆಡವಲಾಗಿದೆ. ಅದಕ್ಕೆ ಹೊಂದ್ಕೊಂಡಾಗೆ ಒಂದು ರಸ್ತೆ ಇದೆ. ಅದರ ಪಕ್ಕದಲ್ಲೇ ಒಬ್ಬರು ತುಂಬ ವಯಸ್ಸಾದಂಥ ವೃದ್ಧರು ಇದ್ದಾರೆ. ಅವರು ಸೈಕಲ್ ರಿಪೇರಿ ಮಾಡ್ತಾ ಅನೇಕ ವರ್ಷಗಳಿಂದ ತಮ್ಮ ಜೀವನವನ್ನು ಕಳೆದಿದ್ದಾರೆ. ಅದರ ಹಿಂದೆ ದೊಡ್ಡ ಸಾಧನೆ ಇದೆ. ಈ ಸೈಕಲ್ ರಿಪೇರಿ ಮಾಡ್ತಾ ಮಾಡ್ತಾ ಏನು ಸಾಧನೆ ಮಾಡಿದ್ದಾರೆ ಅಂತ ಅನ್ನೋದನ್ನು ಇನ್ನು ಸ್ವಲ್ಪ ಹೊತ್ತಿನ ಬಳಿಕ ತಿಳ್ಕೊಳ್ತೀರಿ. ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಅಬ್ದುಲ್ ರಶೀದ್. ಅಬ್ದುಲ್ ರಶೀದ್, ಭಾಳ ಖುಷಿಯಾಯಿತು ನಿಮ್ಮನ್ನು ನೋಡಿ. ನಿಮಗೆ ಎಷ್ಟು ವಯಸ್ಸು? 85. 85ನಾ? 85. ಓಕೆ ಓಕೆ. 85 ವಯಸ್ಸು ಅಂತಂದರೆ ಮನೇಲಿ ಆರಾಮಾಗಿರ್ಬೇಕಲ್ಲ, ಇಲ್ಲಿ ಕೂತಿದ್ದೀರಲ್ಲ. ಆರೋಗ್ಯ ಚೆನ್ನಾಗಿದೆ, ಮನೇಲಿ ಕುಂತು ಏನು ಮಾಡಬೇಕು? ಮನೇಲಿ ಏನು ಕೂತೇನು ಮಾಡೋದು ಅಲ್ವಾ? ಹೌದು. ಸೈಕಲ್ ರಿಪೇರಿ ಅಂತಂದರೆ ಯಾವಾಗಲಿಂದ ಶುರು ಆಗಿದ್ದು? 1974ನಲ್ಲಿ ನಾನು ಇಲ್ಲಿಗೆ ಬಂದಿದ್ದು. ಯಾಕೆ ಸೈಕಲ್ ರಿಪೇರಿ ಮಾಡಕ್ಕೆ ಬಂದ್ರಿ? ಆಗ ಎಲ್ಲ ನಾವು ಅಣ್ಣ ತಮ್ಮಂದಿರ ಎಲ್ಲ ಇದ್ದರು. 6 ಜನ. ನಾವು ದೊಡ್ಡ ಶ್ರೀಮಂತರು. ಓ. ನಮ್ಮ ತಂದೆ ಹೆಸರಲ್ಲಿ ಈಗಲೂ ಅವ್ರ ಹೆಸರು ಹೇಳಿದ್ರೆ ಯಾರು ಗೊತ್ತು ಮಾಡ್ಕೋತಾರೆ. ಅವ್ರು ತೀರಿದ ಮೇಲೆ ನಮ್ಮ ತಂದೆ ತಾಯಿಯವರು ಅಣ್ಣ ತಮ್ಮಂದಿರದಲ್ಲಿ ಇದ್ದೇ ಇರ್ತದೆ. ತೀರತ್ತೆ. ಹೌದು. ಅದು ಜಗತ್ತಿನ ನಿಯಮ. ಹೌದು. ಅಲ್ಲ, ಹುಟ್ಟುತ್ತಲೇ ಸಹೋದರರು, ಬೆಳೆಯುತ್ತಲೇ ದಾಯಾದಿಗಳು ಅಂತಾರಲ್ಲ. ಅಂದ್ರೆ ನಂತರ ಸಾವಕಾಶವಾಗಿ ಅನೇಕ ಸಮಸ್ಯೆಗಳು ಸೃಷ್ಟಿ ಆಗ್ತವೆ. ಇರ್ಲಿ. ಆಗ ಏನೇನೋ ವ್ಯಾಜ್ಯ ಬಂತು ಆಸ್ತಿಪಾಸ್ತಿಗಳಿಗೆ. ಈಗಲೂ ಅವೇ. ಹೌದು. ಆದ್ರೆ ನಾನು ಯಾವುದು ತಗೊಳ್ಳಿಲ್ಲ. ನಮ್ಮ ತಂದೆ ಆಸ್ತಿ ಪೈಕಿ ತಗೊಳ್ಳಿಲ್ಲ. ಆದರೆ ನಾನು ಸ್ವಂತವಾಗಿ ಮಾಡಬೇಕು ಅಂತ ಅವಾಗ ನಮ್ಮ ತಂದೆಗೆ ಕ್ಲರ್ಕ್ ಆಗಿದ್ದೆ, ಕ್ಯಾಶಿಯರ್ ಆಗಿದ್ದೆ. ಮೈಸೂರ PWD ಕಾಂಟ್ರಾಕ್ಟ್ರು ಮೈಸೂರಿಗೆ. ನಿಮ್ಮ ತಂದೆಯವರು? ಹೌದು. A1 ಕಾಂಟ್ರಾಕ್ಟ್ರು. ಡಬಲ್ ರೋಡ್ ಎಲ್ಲ ನಮ್ಮ ತಂದೆನೇ ಮಾಡಿಸಿದ್ದ. ಮೈಸೂರೆಲ್ಲ ಸುತ್ತಮುತ್ತ ಎಲ್ಲ ಮಾಡಿದ್ದಾರೆ. ಮತ್ತೆ ತಂದೆಯವರು ನೋಡಿ ಇಷ್ಟು ದೊಡ್ಡ ಕಾಂಟ್ರಾಕ್ಟರು. ಏನೋ ಆ ಕಾಲದಲ್ಲಿ ಪ್ರಾಮಾಣಿಕತೆ ಇತ್ತು, ಮತ್ತೆ ಕೆಲಸ ಮಾಡಿಸ್ಬೇಕು ಅನ್ನೋದೊಂದೇ ಇತ್ತು ಅಲ್ಲಿ. ಹಾಗಾಗಿ ದೊಡ್ಡ ವ್ಯಕ್ತಿಗಳು ಅವರು. ಹೌದು, ದೊಡ್ಡ. ಈಗಿನ ದೊಡ್ಡ ವ್ಯಕ್ತಿಗಳು ಅಂದ್ರೆ ಸಣ್ಣ ಕೆಲಸ ಮಾಡಿ ಜಾಸ್ತಿ ದುಡ್ಡು ಗಳಿಸ್ಬಿಟ್ರೆ ಅವರೇ ದೊಡ್ಡ ವ್ಯಕ್ತಿಗಳು. ಆದ್ರೆ ಆ ಕಾಲದಲ್ಲಿ ಹಂಗಿತ್ತು. ಅವ್ರು ತೀರಿದ ಮೇಲೆ ಏನೇನೋ ಬಂತು. ನೀವು ಬೇರೆ ಆಗ್ಬಿಟ್ರಿ. ನನಗೇನು ಆಸ್ತಿ ಪಾಸ್ತಿ ಏನು ಕೊಡ್ಲಿಲ್ಲ ನಿಮ್ಗೆ? ಏನು ಬೇಡಪ್ಪ, ನಂದಿರೋದನ್ನು ನೀವೇ ಅನ್ಸ್ಕೊಳ್ಳಿ, ನಾನು ಸೈನ್ ಮಾಡಲ್ಲ, ಕೋರ್ಟಿಗೆ ಬರಲ್ಲ, ನಾನು ಸ್ವಂತ ಮಾಡ್ತೀನಿ ಅಂದರು. ನಮ್ಮ ತಂದೆಯವರು ಒಂದು ಮಾತು ಹೇಳಿದರು, ಅದಿನ್ನೂ ಮರ್ತಿಲ್ಲ ನಾನು. ಸುಮಾರು 60-70 ವರ್ಷದ ಹಿಂದಿನ ಮಾತು. ನಾನು SLC ಓದ್ತಾ ಇರುವಾಗ ಮುಂದಕ್ಕೆ PUC ಹೋಗ್ಬೇಕಾಗಿತ್ತು. ಆಗ ನಾನು ಬರೀ 5 ರೂಪಾಯಿ ಕೇಳ್ತೆ ಫೀಸ್ ಕಟ್ಟೋದಕ್ಕೆ. ಅಪ್ಪನಿಗೆ ಕೇಳಿದ್ರಿ? ಅಪ್ಪನಿಗೆ. ನಮ್ಮ ತಂದೆ ಒಂದು ಮಾತು ಹೇಳಿದ್ರು, ನೀವು ಮುಂದಕ್ಕೆ ಓದಿ ಏನಪ್ಪ ಮಾಡಬೇಕಾಗಿದೆ? ಹೋದರೆ ನೀನು ಚಾಕರಿ ಇರಬೇಕು. ಅವರು ನೀರು ತರಿಸ್ತಾರೆ, ಚಪ್ಪಲಿ ಎತ್ತಿಸ್ತಾರೆ, ಗೂಡಿಸ್ತಾರೆ, ನೀರು ತರಿಸ್ತಾರೆ. ಅದಕ್ಕಿಂತ ಅವ್ರು ಬಯಸ್ಕೋಬೇಕು. ಅದಕ್ಕಿಂತ ಒಳ್ಳೆಯದು ನೀನು ಫುಟ್ಪಾತ್ನಲ್ಲಿ ಕೂತ್ಕೊಂಡು ಸ್ವಂತವಾಗಿ ಕಳ್ಳೆಕಾಯಿ ಮಾರು, ಅದರಲ್ಲಿ ನಿಂಗೆ ಭಾಳ ಚೆನ್ನಾಗಿದೆ ಅಂದರು. ಸ್ವಯಂ ಉದ್ಯೋಗ ಇರಬೇಕು. ಅದು ಫುಟ್ಪಾತ್ ಆದರೂ ಚಿಂತೆ ಇಲ್ಲ, ಸ್ವಯಂ ಜೀವನ ಇರಬೇಕು. ಆಗ ನನಗೆ ಮನಸ್ಸಿನಲ್ಲಿ ಅದು ಮಾತು ಹಿಡ್ಕೊಂಡ್ಬಿಡ್ತು. ಇನ್ನೊಂದು ಹೇಳಿದ್ರು ಅದೇ ಥರ. ಆ ಟೈಮ್ನಲ್ಲಿ ಸಾವಿರಾರು ಹಸುಗಳ ಮಂದೆಯಲ್ಲಿ ಕರು ತನ್ನ ತಾಯಿಯನ್ನು ಪ್ರೀತಿಸಿಕೊಂಡು ಹೋಗುವಂತೆ ನಾವು ಮಾಡಿರೋ ಪಾಪ ಕರ್ಮ ನಮ್ಮ ಹಿಂದೆ ಓಡಿ 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 ಬರ್ತವೆ. ಅದಕ್ಕೆ ಪಾಪದಲ್ಲಿ ಕೆಲಸ ಮಾಡಬೇಡ, ಪುಣ್ಯ ಕೆಲಸ ಮಾಡು. ನಿಜ ಹೇಳು, ಯಾರಿಗೂ ಸುಳ್ಳು ಹೇಳಬೇಡ. ನೀ ಸೈಕಲ್ ಬಿಟ್ಟರು ಒಂದು ಪದಾರ್ಥನೂ ಅದರಲ್ಲಿ ಒಂದಿಷ್ಟು ಗಾತ್ರ, ಒಂದು ಗೋಧಿ ಗಾತ್ರನೂ ನೀವು ತಗೋಬಾರ್ದು, ನಿನ್ನ ಕೈಯಿಂದ ಹಾಕೊಂಡ್ರು. ಅದೊಂದು ತಲೆಯಲ್ಲಿ ಹಿಡ್ಕೊಂಬಿಡ್ತು. 2 ಮಾತು ನನಗೆ ಅದು ಹಿಡಿತು. ಆಮೇಲೆ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ನಾನು ಇಲ್ಲಿ ಕೂತ್ಕೊಂಡೆ. ಅದೇ ವರ್ಷಗಳ ಹಿಂದಿನ ಮಾತು. ಈಗ ಇದೇ ಜಾಗದಲ್ಲಿ ಕೂತ್ಕೊಂಡ್ರ? ಹೇಳಿದ್ದು ಸುಮಾರು ನಾನು SLC ಓದಿರುವಾಗ 1962 or 64, ಸುಮಾರು ಒಂದು 60 ವರ್ಷ ಹಿಂದಿನ ಮಾತು ಬಿಡಿ. ಆಮೇಲೆ ಏನು ಮಾಡಿದೆ, ಏನೋ ಆ ಟೈಮ್ನಲ್ಲಿ ಈ ಅಂಗಡಿನ ಪಕ್ಕದ ಅಂಗಡಿ ತಗೊಂಡೆ. ಆವಾಗ 20 ರೂಪಾಯಿ ಬಾಡಿಗೆ. ಅದು ಗೋಲ್ಡನ್ ಶಟರ್ ನನ್ನ ಕೈನಲ್ಲಿ ಹಾಕಿಸ್ದೆ. ಮೊದಲೇ ಮರದಿತ್ತು. ಆಮೇಲೆ ಬರ್ತಾ ಬರ್ತಾ ಕಾಲ ಹೆಂಗೆ ಚೇಂಜ್ ಆಯಿತು. ಟಾಕೀಸ್ ಇತ್ತು. ಅದು ನಂದು ಅವ್ರದ್ದು ಎರಡೇ ಒಂದೇ ವಯಸ್ಸು. ಹಂಗೆ. ಅದು 74, ನಾನು 74. ಸರಿ. ಆ ಅಂಗಡಿಗೆ ಇವಾಗ ಕಮಿಟಿ ಚೇಂಜ್ ಆಗಿ ಬಾಡಿಗೆ ಜಾಸ್ತಿ ಆದರೂ ಇದು ಬಿಟ್ಟು ಕೊಟ್ಬಿಟ್ಟೆ. ಅಲ್ಲಿ ಒಂದು ರೂಮ್ ಕೊಟ್ಟಿದ್ದಾರೆ ನನಗೆ. ಅದು 2000 ರೂಪಾಯಿ ಬಾಡಿಗೆಗೆ ನಾನು ತಗೊಂಡಿದ್ದೀನಿ. ಪ್ರತಿ ತಿಂಗಳು 2000 ರೂಪಾಯಿ ಬಾಡಿಗೆ ಕಟ್ತೀನಿ ಅಷ್ಟೇ. ಮತ್ತೆ ಸಂಸಾರ, ಮಕ್ಕಳು ಎಲ್ಲ ಇದ್ರು. ಈಗ ಯಾರೂ ಇಲ್ಲ. ಈಗ
ಮಿಸ್ಸಸ್ ಇಲ್ಲ, ಮಗ ಇಲ್ಲ, ಸೊಸೆ ಮೊಮ್ಮಗ ಇಷ್ಟಿದ್ದೀವಿ. ಎಲ್ಲ ಹೋದರು. ಇವಾಗ ನಾನು ಒಬ್ಬನೇ ಜೀವನ ಮಾಡ್ತಾ ಇದ್ದೀನಿ. ಏನು ಅಬ್ದುಲ್ ರಶೀದ್ ಅವರೇ, ನಿಮ್ಮ ಕತೆ ಕೇಳಿದ್ರೆ ಯಾವುದೋ ಒಂದು ಸಿನಿಮಾಕ್ಕಿಂತ ಮಿಗಿಲಾಗಿದೆಯಲ್ಲ. ಸಿನಿಮಾ ಟಾಕೀಸ್ ಪಕ್ಕನೇ ಕೂತಿದ್ದೀರಾ. ಇಲ್ಲಿ ಜೀವನ ಮಾಡ್ತೀನಿ. ದುಡ್ಡು ನೋಡಿ ಯಾವಾಗಲೂ ಅಂತ ಒಂದು 10-15 ಸಾವಿರ ರೂಪಾಯಿ ಇದ್ದೇ ಇರ್ತದೆ. ಒಂದು ಸಾರಿ ಅದು ಲೂಟಿ ಆಗೋಯ್ತು. ಯಾರೋ ಮತ್ತೆ ನೀವು ಈ ಥರ ನೇರವಾಗಿ ಹೇಳಿದ್ರೆ ಹೆಂಗೆ? ಈ ಥರ ಕಾರ್ನ ನಿಲ್ಸಿನಂತ ಲೂಟಿ ಮಾಡ್ದ. ಎಲ್ಲಿ ನಿಮ್ಮ ಫೌಂಟೇನ್ ಸರ್ಕಲ್ ಹತ್ರ. ಮೈ ಗಾಡ್, ಕಾರ್ನವನೇ ನೋಡಿ, ಒಬ್ಬ ಶ್ರೀಮಂತ ಇದ್ದಂಥವನೇ ವ್ಯಕ್ತಿ ಅಥವಾ ಕಳ್ಳ ಕಾರಲ್ಲಿ ಬಂದಿರಬಹುದು. ತಗೊಳಪ್ಪ ಚಿಲ್ಡ್ರನ್ ಐತೆ ತಗೊಳಪ್ಪ ಅಂತ ಎತ್ಕೊಟ್ಬಿಟ್ಟೆ ಅವನಿಗೆ. ಪಕ್ಕದಲ್ಲಿ ಹೆಂಡ್ತಿನೂ ಕುಂತಿದ್ಲು. ಅವಳು ಹೇಳ್ದ ಕೇಳಲಿಲ್ಲ. ಏನೋ ಆಯ್ತು ಬಿಡಿ ಬಿಡಿ, ಅದು ಕತೆಗಳು ಭಾರಿ ಅಲ್ಲ. ನಿಮ್ಮ ಕತೆಗಳು ಇನ್ನೂ ಇಂಥವು ಎಷ್ಟಿದಾವ ಗೊತ್ತಿಲ್ಲ. ಬೇಕಾದಷ್ಟು. ಈ ಸೈಕಲ್ ರಿಪೇರಿ ಇದೆಯಲ್ಲ, ಈ ಸೈಕಲ್ ರಿಪೇರಿನಲ್ಲೇ ನೀವು ದಿನನಿತ್ಯದ ಜೀವನ ನನಗೆ ಸಾಗತ್ತೆ, ಪರವಾಗಿಲ್ಲ ಇದರಲ್ಲೇ ಮುಂದುವರೆದು ಬಿಡೋಣ ಅಂತ ಅವತ್ತಿಂದ ಇವತ್ತಿನವರೆಗೂ ಹಿಂಗೆ ಸೈಕಲ್ನಲ್ಲೇ ನಾನು ಭಾಳ ನಮಸ್ಕಾರ ಮಾಡ್ತಾ ಇದ್ರಿ ನೋಡಿ ಸೈಕಲ್ಗೆ ಅಲ್ವಾ? ಈ ಜಾಗಕ್ಕೆ ಅಲ್ಲ, ಜಾಗದ ಮಹಿಮೇನೂ ಇದೆ. ಮತ್ತೆ ನಾನು ತುಂಬ ಸಂಪಾದನೆ ಮಾಡಿದೆ. ಈಗಲೂ ನನಗೆ ಏನು ಕಡಿಮೆ ಇಲ್ಲ. ದೇವ್ರು ಕೊಟ್ಟಷ್ಟು ಕೊಡ್ತಾನೆ, ತಗೊಂಡು ಹೋಗ್ತೀನಿ. 100 ಆಗಲಿ 1000 ಆಗಲಿ 500 ಆಗಲಿ ನಾನು ಯಾವುದು ಯೋಚನೆ ಮಾಡಲ್ಲ. ಇವತ್ತೆಲ್ಲ ನಾಳೆ ದೇವ್ರು ಕೊಟ್ಟೇ ಕೊಡ್ತಾನೆ. ಅಲ್ಲ ಅಬ್ದುಲ್ ರಶೀದ್ ಅವರೇ, ನಿಮ್ಮ ಈ ಚೈತನ್ಯ, ನಿಮ್ಮ ಈ ಶಕ್ತಿ, ಲವಲವಿಕೆ ನೋಡಿದ್ರೆ 85 ಅಂತಂದರೆ ನಂಬಕ್ಕೆ ಆಗಲ್ಲ. ಮತ್ತು ನೋಡಿದ್ರೆ ಕೆಲಸನೂ ನಿರಂತರವಾಗಿ ಮಾಡ್ತಾ ಇದ್ದೀರಿ. ಎಲ್ಲ ಐತೆ. ಇದರಲ್ಲೇ ನಾನು ವೀಸಾ, ಪಾಸ್ಪೋರ್ಟು ಎಲ್ಲ ಮಾಡಿ ಮಕ್ಕಾ ಮದೀನಾಗೂ ಹೋಗಿ ಬಂದ್ರೆ ಮಕ್ಕಾ ಮದೀನಕ್ಕೆ ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಬಂದೆ. ಇದೇ ಸಂಪಾದನೆ. ಇದೆಲ್ಲ ಈ ಸಂಪಾದನೆಯಲ್ಲೇ ಮನೆ ಮಾಡಿದೆ. ಒಂದು 50,000 ರೂಪಾಯಿ ಮನೆ ಮಾಡಿದೆ. 3 ಹೆಣ್ಮಕ್ಳು ಮದುವೆ ಮಾಡಿದೆ. ಅವರೇ ನನಗಿಂತ ವಯಸ್ಸಾದವ್ರು ಆಗ್ಬಿಟ್ಟು ಈಗ ಅವ್ರಿಗೇನೆ 60-60 ವರ್ಷಗಳು ಆಗೋಗವೆ. ಅಲ್ಲ, ಈಗ ದೊಡ್ಡ ಸಾಧನೆ ಈ ದುಡಿಮೆನಲ್ಲಿ ಮಕ್ಕಾ ಮದೀನಕ್ಕೆ ಹೋಗಿ ಬಂದಿರಿ. ಮತ್ತೆ ಮಕ್ಕಳನ್ನ ಹೆಂಗ್ ಬೆಳೆಸಿದ್ರಿ, ಏನು ಓದಿಸಿದ್ರಿ? ಅವ್ರ ಸಾಧನೆ ಇಲ್ಲ, ಇದೇ ಜಾಗ ಇದೇ ಸಂಪಾದನೆ. ಎಲ್ಲವೂ ಇಲ್ಲಿಂದನೇ ಆಗಿದ್ದು. ಹೌದು, ಬೇರೆ ಯಾವ್ದು ನಾನು ತಗೊಳ್ಳಿಲ್ಲ. ಅಲ್ಲ, ಆ ಕಾಲದಲ್ಲಿ 50,000 ನಾನು ತಗೊಳ್ಳಿಲ್ಲ. ನಾನು ಸ್ವಂತವಾಗಿ ದುಡ್ದೆ ನಮ್ಮ ಮಕ್ಕಳಿಗೆ ಮಾಡಿಕೊಟ್ಟೆ ಅಷ್ಟೇ, ಇನ್ನೇನಿಲ್ಲ. ಬಹಳ ಗ್ರೇಟ್. ಈಗ ನೀವು ಬೇರೆ ದೇಶಕ್ಕೆಲ್ಲ ಹೋಗಿ ಬಂದ್ರಲ್ಲ, ಅಷ್ಟು ಈ ಸಣ್ಣ ದುಡಿಮೆನಲ್ಲಿ ನಾನು ಬದುಕ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ದೇವರು ನಿಮ್ಗೆ ಆದಾಯ ಕೊಟ್ಟ ಇತ್ತು. ಆದ್ರೆ ಮೊಮ್ಮಗಳು, ಎರಡನೇ ಮಗಳ ಮಗಳು ಅವಳು ಡಾಕ್ಟ್ರು, ನ್ಯೂಯಾರ್ಕ್ನಲ್ಲಿ ಅವಳೆ, ಅಮೆರಿಕಾ. ಅಲ್ಲಿಂದ ಅವರು 1.5 ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ತಿದ್ರು. ಅದೆಷ್ಟು ಕೊಟ್ಟರು ನನಗೆ ಗೊತ್ತಿಲ್ಲ. ಅಲ್ಲಿಗೆ ಹೋಗಿ ಬರ್ಬೇಕಾದ್ರೆ ಅಷ್ಟು ಬೇಕಾಗುತ್ತೆ ಕಡಿಮೆ ಅಂದ್ರೆ. ಈಗ 7 ಲಕ್ಷ 4 ಲಕ್ಷ ಐತೆ. ಇರ್ಲಿ, ಅಲ್ಲಿಂದ ಅವಳು ಅವಳ ದುಡ್ಡಲ್ಲೇ ನಾನು ಅಲ್ಲಿ ಪುಣ್ಯ ಜಾಗಕ್ಕೆ ಹೋದೆ. ಅವಳಿಗೂ ನಮಸ್ಕಾರ ಮಾಡ್ತೀನಿ ಕುಂತ ನೋಡಿ. ಈ ಜಾಗಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀರಿ, ಅವಳಿಗೂ ನಮಸ್ಕಾರ, ಮೊಮ್ಮಳಿಗೂ ನಮಸ್ಕಾರ. ಯಾಕಂದ್ರೆ ನನ್ಗೆ ಒಳ್ಳೆ ಜಾಗಕ್ಕೆ ಮಾಡಿದಾಳೆ ಅಲ್ಲ. ಈಗ ನಿಮ್ಮ ಮಾತುಗಳನ್ನ ನಿಮ್ಮ ಮಗಳು ಕೂಡ ಕೇಳ್ತಾಳೆ ಬಿಡಿ. ಮೈಸೂರು ಆಕಾಶವಾಣಿ ಅವರು ಹಾಕಿದ್ರೆ ಬರುತ್ತೆ. ನ್ಯೂಸ್ ಆನ್ ಏರ್ ಆ್ಯಪ್ ಅಂತಿದೆ, ಅದ್ರ ಮೂಲಕ ಕೇಳ್ತಾರೆ. ಒಂದು ಆಸೆ ಇತ್ತು. ನನ್ನ ತಾತ ಮಾತಾಡಿದ್ದಾನೆ, ಆಕಾಶವಾಣಿಯಲ್ಲಿ ಮಾತಾಡಿದ್ದಾನೆ ಅಂದ್ರೆ ಜಗತ್ ಪ್ರಸಿದ್ಧರು ನಮ್ಮ ತಾತ ಅಂತ ಹೇಳಿ ಎಷ್ಟು ಅಭಿಮಾನ ಪಡ್ತಾರೆ. ಅಮೆರಿಕಕ್ಕೆ ಹೋಗ್ಬಿಟ್ಲು ಮೊಮ್ಮಗಳು. ಮಕ್ಕಳನ್ನ ಚೆನ್ನಾಗಿ ನೀವು ವಿದ್ಯಾಭ್ಯಾಸ ಕೊಟ್ಟಿದ್ದಕ್ಕೆ ಅವ್ರ ಮೊಮ್ಮಕ್ಕಳು ಎಲ್ಲ ಅಲ್ಲಿವರೆಗೆ ಹೋದ್ರು. ಈಗ ಒಂದು ಸೈಕಲ್ ಇದೆ ನೋಡಿ, ಈ ಒಂದು ಸೈಕಲ್ ಲೇಡಿ ಸೈಕಲ್ ಇದೆ. ಹೌದು. ನಿಮ್ಮ ಯಾರು ಓಡಿಸ್ತಿದ್ದು ಅದನ್ನ? ಅದು ನಂದೇನೆ. ನಾನು ಅದೇ ಇವಾಗ ಡಾಕ್ಟರ್ನೆಲ್ಲ ಅವಳಿಗೆ ನಾನು ಓದ್ತಾ ಇರುವಾಗ ನಾನು ಪ್ರೆಸೆಂಟ್ ಕೊಟ್ಟಿದ್ದು. ಅವಳು ಬಿಟ್ಟೇನೆ 40 ವರ್ಷ ಆಗೋಯ್ತು. ಇನ್ಯಾತಿಕೆ ಅಂತ ನಾನು ಸೈಕಲ್ ಅದೇ ಸೈಕಲ್ ಮಾಡಿಕೊಡಿ. 40 ವರ್ಷ ಸೈಕಲ್? ಹೌದು, ಆ ಸೈಕಲೇ ನಾನು ಮಾಡಿಕೊಡಿ. ಯಾಕೆ ಇನ್ನೂ ಚೆನ್ನಾಗಿ ಬೇರೆ ಇದೆಲ್ಲ ಹೊಡೆಯಕ್ಕಾಗಲ್ಲ, ಅದು ಅಷ್ಟು ಈಸಿ ಇದೆ ನಿಮಗೆ, ನಿಮ್ಮ ಸೈಜಿಗೆ ಹೈಟಿಗೆ. ಎಲ್ಬೇಕು ಕಾಲು ಕೊಟ್ಟು ನಿಲ್ಸ್ಕೋಬಹುದು, ನಿಲ್ಲಿಸ್ಬಿಡ್ಬಹುದು ಅಲ್ವಾ? ಅದೇ ಹೆಣ್ಮಕ್ಳಿಗೆ ಬಹಳ ಅನುಕೂಲ ಇದು. ಸೈಕಲ್ ಓಡ್ಸಕ್ ಬರಲ್ಲ ಅಂತ ಅಂತಾರಲ್ಲ, ಎಲ್ಲರೂ ಕೂಡ ಆ ರೀತಿ ಸೈಕಲ್ ತಗೊಂಡ್ಬಿಟ್ರೆ ಆರಾಮಾಗಿ ಒಂಚೂರು ಕಾಲ ಆ ಕಡೆ ಹಾಕಿ ಹಂಗೆ ಹೋಗ್ತಾ ಇರಬಹುದು ಅಲ್ವಾ? ನನ್ಗೇನು ತೊಂದರೆ ಇಲ್ಲ. ಸರಳ 7 ಪೆಟ್ಲು ಹಾಕೊಂಡು ದೊಡ್ಡ ಸೈಕಲ್ಗೆಲ್ಲ ಕಲಿಬೇಕು. ಕಾಲ ಅದಿಲ್ಲ ಹಾಕಿ ಏನೇನೋ ಇರ್ತದೆ. ಇದು ಚೆನ್ನಾಗಿದೆ ಅಲ್ಲ. ಎಲ್ಲರೂ ಹೆಣ್ಮಕ್ಳು ಗಂಡ್ಮಕ್ಳು ಹುಡುಗರು ಹುಡುಗಿಯರು ಎಲ್ಲರೂ ಓಡಿಸ್ತಾರೆ ಬಿಡಿ, ಮನಸ್ಸು ಮಾಡಿದ್ರೆ. ಅವಾಗ ಅಷ್ಟೇ ನಾನು ಕೆಲಸದಲ್ಲೂ ಅಷ್ಟೇ ಯಾವುದೂ ಸುಳ್ಳು ಮಾತ್ರ ಇಲ್ಲ. ನಮ್ಮ ಮುಸ್ಲಿಂ ಜಾತಿಯಲ್ಲಿ ಒಂದು ಕಾನೂನು ಉಂಟು. ಆ ಲಾ ಏನು ಹೇಳುತ್ತೆ ನಮಗೆ ಅಂದರೆ, ನಾನು ಎಷ್ಟು ದುಡಿಮೆ ಮಾಡ್ತೀನಿ ಅಷ್ಟೇ. 20 ರೂಪಾಯಿ ಕೆಲಸ ಮಾಡಿದ್ರೆ 20 ತಗೊಳ್ಳೋದು. ಅವ್ರಿಗೆ ಗೊತ್ತಿಲ್ಲ 20 ಜಾಗದಲ್ಲಿ 40 ತಗೋಬಾರ್ದು. ಅದು ನಮಗೆ ದ್ರೋಹ. ದ್ರೋಹ. ಈ ನಿಯಮ, ಈ ಧರ್ಮ ಒಂದು ಪಾಲನೆ ಮಾಡ್ತಾ ಬಂದಿದ್ದೀರಿ. ಅದೇ ನಾನು ಮಾಡ್ತೀನಿ. ಹೌದು, ಹಾಗೆ ಬಹಳ ವಿಶೇಷ. ಈಗ ನಿಮ್ಮಂಥವ್ರ ಒಂದು ಪರಿಚಯ ಇದೆಯಲ್ಲ, ನಿಮ್ಮಂಥವ್ರ ಒಂದು ಕಾಯಕ ಯೋಗಿ ನೀವು. ಒಬ್ಬ ರೈತ ಹೆಂಗೆ ದುಡಿಮೆ ನಂಬಿ ಕಾಲಾಂತರದಿಂದ ಮನೆತನದಿಂದ ದುಡಿತಾನೆ ಇರ್ತಾರೆ, ಹಾಗೆ ನೀವು ನಿಮ್ಮ ಕಾಯಕ ಈ ಸೈಕಲ್ ರಿಪೇರಿ ಇದರಲ್ಲಿ ಮಾಡಿ ದೊಡ್ಡ ಸಾಧನೆ ಮಾಡಿ
ಮಾಡಿದಿರಿ, ಇಷ್ಟೆಲ್ಲ ಮಾಡಿದಿರಿ ನೋಡಿ. ಆಮೇಲೆ ತೃಪ್ತಿ ಇದೆ ನಿಮ್ಗೆ. ಏನೇ ಮಾಡಲಿ ಬಾಯಿನಲ್ಲಿ ಸುಳ್ಳಿರಬಾರ್ದು. ಸುಳ್ಳಿತ್ತು ಎಲ್ಲಾ ತರಲು ಬರ್ತದೆ. ನಾಲಿಗೆ ಚೆನ್ನಾಗಿದ್ರೆ ನಾಡೆಲ್ಲ ಚೆನ್ನಾಗಿ. ಪೇಪರ್ ತೋರಿಸ್ತೀನಿ ನೋಡಿ. ನಿಮ್ಮ ಬಗ್ಗೆ ಬಂದಿದೆ ಪೇಪರ್ನಲ್ಲಿ ಎಲ್ಲ ಆಯ್ತು. ಬಂದಿದ್ಯಾ? ಇರ್ಲಿ ಪರವಾಗಿಲ್ಲ, ಇರ್ಲಿ. ನೀವು ಹೇಳಿದ್ರೆ ಮುಗೀತು, ನಂಬ್ತೀವಿ ನಾವು. 4-5 ಪೇಪರ್ ನಲ್ಲಿ ಬಂದೈತೆ. ಬಂದಿದ್ಯಾ? ಬಿಡಿ, ಪೇಪರ್ ನಲ್ಲಿ ಕೂಡ ಬರ್ಬೇಕು. ನೀವಾರು ಕುಂತ್ ಕೇಳ್ತಾ ಇದ್ದೀರಾ. ಬಾಕಿಯವ್ರು ಏನ್ ಮಾಡಿದಾರೆ, ಎಲ್ಲೋ ದೂರದಿಂದ ಹಿಡ್ಕೊಂಡು ಹೋಗಿ ಸುಮ್ಮನೆ ಫೋಟೋ ತೆಗೆದು ಹೆಂಗೆಂಗೋ ಗಲಿ. ಅಬ್ದುಲ್ ರಶೀದ್ ಅವರು ಹಿಂಗೆ ಮಾಡಿದ್ದಾರೆ. ಮೊಮ್ಮಕ್ಕಳು ಬೇರೆ ದೇಶದಲ್ಲಿ ಓದ್ತಾ ಇದ್ದಾರೆ, ಅದೇ ಸೈಕಲ್ ಇಲ್ಲಿ ಬಳಸ್ತಾ ಇದಾರೆ ನೋಡಿ ಅಂತ ಸೈಕಲ್ ತೋರಿಸ್ತಾರೆ. ನಾವು ಸೈಕಲ್ ಬಂದಿದ್ಯಾ ಫೋಟೋ ಪೇಪರ್ ನಲ್ಲಿ? ಸೈಕಲ್ ನಾ ಕೆಲಸ ಮಾಡ್ತಾ ಇರೋದು ಪ್ರತಿಯೊಂದು ಬಂದೈತಿ. ಎಲ್ಲ 4-5 ಪೇಪರ್ ನಲ್ಲಿ. ಬಹಳ ಸಂತೋಷ. ಈಗ ಮೊನ್ನೆ 6 ತಿಂಗಳು ಏನೋ ಆಯ್ತು, ಹರೀಶ್ ಕುಮಾರ್ ಗೌಡ ಅಲ್ಲಿ ಕರೆದು ಆ ಪಾರ್ಕ್ ಒಳಗಡೆ ನಿಮ್ಮ ಸನ್ಮಾನ ಮಾಡಿದ್ರ? ಪೇಟ ಹಾಕಿ ಒಂದು ಫೋಟೋ ಕೊಟ್ಟಿದ್ರು, ಫ್ರೇಮ್ ಮನೇಲಿ ಐತೆ, ಅದು ಇರ್ಲಿ ಮಾಡಿ ಸ್ಮರಣಿಕೆ. ಆಮೇಲೆ ಯಾರು ಕೇಳಿದ್ರು ನಿಮ್ಗೆ ಎಷ್ಟೋ ಜನ ಕೇಳಿದ್ರು ಅಲ್ಲಿಂದ ಎದ್ ಬಂದ್ಮೇಲೆ ಇಲ್ಲಿಗೆ ಏನು 1 ಲಕ್ಷ ರೂಪಾಯಿ ಕೊಡ್ತಾವ್ರೆ, ನಿಮ್ಗೆ ಯಾಕೆ ಕೊಟ್ಟಿಲ್ಲ ಅಂದ್ರು. ಏನಪ್ಪ ನನಗೆ ಗೊತ್ತಿಲ್ಲ. ಲಕ್ಷ ರೂಪಾಯಿ ಕೊಡಲ್ಲ, ಸ್ವಲ್ಪ ಕಡಿಮೆ ಕೊಡ್ತಾರೆ. 10,000 ಬೀದಿ ಬದಿ ವ್ಯಾಪಾರಿಗಳಿಗೆ 5,000 5,000 ನಿಮ್ಗೆ ಕೊಟ್ಟಿಲ್ಲ ಯಾರು? ಯಾರು ಬಿಡಿ, ಬೇಕಾಗಿಲ್ಲ ನಿಮ್ಗೆ. ನಿಮ್ಮ ದುಡಿಮೆನಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿ ಮೇಲೆ ಬಂದಿದ್ದೀರಾ ನೀವು. ನನ್ನ ದುಡ್ಡು ಇವಾಗ ಇರೋ ದುಡ್ಡಲ್ಲಿ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ. ಇವತ್ತು 500 ರೂಪಾಯಿ ಸಂಪಾದನೆ ಮಾಡಿದ್ರೆ 100 ರೂಪಾಯಿ ಖರ್ಚು ಮಾಡ್ತೀನಿ. ಮನೇಲಿ ಯಾರಿಲ್ಲ. ಅಷ್ಟೇ ಬರ್ತಾ ಅಲ್ಲಿ ಕಣ್ಣನ್ ಲಾಭ ಇದೆಲ್ಲ, ಅಲ್ಲಿ ಒಂದು ಹೋಟ್ಲ್ ಇದೆ ಹೇಮಂತ್ ಅಂತ. ಅಲ್ಲಿ ಬಹಳ ಫೈನ್ ಆಗಿರ್ತದೆ, ಕ್ಲೀನರ್ಸ್ ಚೆನ್ನಾಗಿರುತ್ತೆ. ನಮ್ಮ ಹೊಟ್ಟೆಗೂ ನಮ್ಮ ಶರೀರಕ್ಕೂ ನಮ್ಗೆ ಆಗಲ್ಲ. ಕೇಕ್ಗಳು ಉರಿ, ಹೊಟ್ಟೆ ಉರಿ ಯಾವ್ದು ತಿನ್ನಲ್ಲ, ಯಾವ್ದು ತಿನ್ನಕ್ಕೆ ಮನ್ಸಾಗಲ್ಲ. ಈಗ ಹೆಂಗೆ ಆರೋಗ್ಯ ಚೆನ್ನಾಗಿದೆ? ಫುಲ್ ಆರೋಗ್ಯ ಚೆನ್ನಾಗಿದೆ. ಆಮೇಲೆ ನಾನ್ ವೆಜ್ ಜಾಸ್ತಿ ತಿನ್ನಲ್ಲ. ಯಾವಾಗ ಒಮ್ಮೆ ಬೇಕಂತ ಒಂದ್ಸರಿ. BP ಶುಗರು ಯಾವುದು ಕಡೆ ಯಾವ್ದು ಬರಲ್ಲ ನಿಮ್ಮ ಹತ್ರ? ನನಗೆ ಜ್ವರ ಇಲ್ಲೇ ಕುಂತಿರ್ತೀನಿ. ವೆರಿ ಗುಡ್. ಸೈಕಲ್ ಹೊಡಿತಾ ಇರ್ತೀರಾ? ಅದೆಲ್ಲ ಬಂದಿದ್ದು ಸೈಕಲ್ ರಿಪೇರಿ ಮಾಡ್ತೀರಾ? 4.5 ಕಿಲೋಮೀಟರ್ 5 ಕಿಲೋಮೀಟರ್ ಆಯ್ತು. NR ಮೌಲ್ಯದಿಂದ ಇಲ್ಲಿಗೆ ಬಂದೆ. ದಿನವೂ ಅಲ್ಲಿ ಹೋಗೋ ಬರೋದು ಮಾಡ್ತೀರಾ? ತಿರ್ಗಾ ಸಂಜೆ ಅಲ್ಲಿಗೆ ಹೋಯ್ತೀನಿ. ತಿರ್ಗಾ ಏನಾದ್ರು ಪಾರ್ಟ್ಸ್ ತಗೋಬೇಕಾದ್ರೆ ತಿರ್ಗಾ ಸಿಟಿಗೆ ಹೋಯ್ತೀನಿ, ಬರ್ತೀನಿ, ಅದೆಲ್ಲ ಹೋಯ್ತೀನಿ. ನೋಡಿ ಬಹಳ ಚಂದನ ಸೈಕಲ್. ಅದು ಒಂಥರ ಚಿನ್ನದ ಸೈಕಲ್ ಇದ್ದಂಗೆ ನಿಮ್ಗೆ. ಯಾಕಂದ್ರೆ ನಿಮ್ಮ ಜೀವನವನ್ನ ಬಹಳ ಖುಷಿ ಕೊಟ್ಟಿದೆ. ಅಥವಾ ಅದ್ರ ಮೇಲೆ ಓಡ್ತೀರಿ, ಬರ್ತೀರಿ, ಹೋಗ್ತೀರಿ. ಬಟ್ ಎಲ್ಲ ಸೈಕಲ್ಗಳು ನಿಮ್ಗೆ ಒಂಥರ ಈ ಜಾಗನೂ ಕೂಡ ತುಂಬಾ ಪ್ರೀತಿಯಿಂದ ನಮಸ್ಕಾರ ಮಾಡ್ತಾ ಇದ್ದೀರಿ. ಜೀವನಕ್ಕೆ ನಿಮ್ಮಂತವ್ರು ಬೇಕು. ಇದು ನನ್ನ ಮರ. ಈ ಮರ 1990ನಲ್ಲಿ ನಾನು 1990ನಲ್ಲಿ 2 ಹಾಕಿದೆ. ಅಲ್ಲಿ ಹಾಕಿದೆ. ಅಲ್ಲಿ ಕೇಬಲ್ನವ್ರು ಕಿತ್ತಾಕ್ಬಿಟ್ರು. ಮುಂದೆ ಹೋಗಕ್ ಬರಕ್ ತಿರ್ಗಾ ಎಲ್ಲಿ ಬೆಳೀತಾ ಐತೆ ಅಲ್ವಾ? ಸೈಕಲ್ ಚಕ್ರ ನಿಲ್ಲಿಸ್ಬಿಟ್ಟಿದ್ದೀನಿ. ಇರ್ಲಿ ಅಂದ್ರೆ ಈಗ ಅನಾನುಕೂಲತೆಗಳು ಆಗತ್ತೆ. ಈ ಕಾಲಕ್ಕೆ ಅದೆಲ್ಲ ಇರಲ್ಲ. ಅಡೆತಡೆ ಆಗ್ಬಾರ್ದಲ್ಲ ರಸ್ತೆಗೆ. ಈ ಒಂದು ಚೆನ್ನಾಗಿದೆ ಒಂಥರ ಇದ್ರ ಬಿಡು. ಯಾವತ್ತು ತಂಪೆ ನಿಮ್ಗೆ. ಹೌದು ನೋಡಿ, ನೀವು ಬೆಳೆಸಿದ ಮರ ನಿಮಗೆ ತಂಪು ಕೊಟ್ಟಿದೆ. ಇನ್ನೂ ಚೆನ್ನಾಗಿತ್ತು. ಈ ಎಲೆಕ್ಟ್ರಿಕ್ನವ್ರು ಬಂದು ಮಾಡ್ತಾರೆ. ಇವರು ಆವಾಗ ರೋಡು ಚಿಕ್ಕದಿತ್ತು. ಈಗ ಕಚ್ಚಾ ರಸ್ತೆ ಅವಾಗ ನೀವು ಕಣ್ಣಾರೆ ನೋಡ್ತಾ ಇದ್ದೀರಲ್ಲ, ಅವಾಗ ಆಗಿನ ಕಾಲದಲ್ಲಿ ರಸ್ತೆ ಹೆಂಗಿತ್ತು? ಇಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ. ಏನ್ ಮಾಡ್ಬೇಕಂತ ಮಾಡಿದ್ರಿ ಮುಂದೆ? ಮತ್ತೆ ಇದೇ ಕಾಯಕ ಕಂಟಿನ್ಯೂ ಹಂಗೆ ಇರೋ ತನಕ? ಇಲ್ಲ, ಅಷ್ಟೇ. ಕೈ ಕಾಲು ನನ್ನ ಶರೀರ ಚೆನ್ನಾಗಿರೋ ಗಂಟ ಇದು ಮಾಡ್ತೀನಿ. ನಾನು ಮುಗ್ದಾಯ್ತು, ಕೆಲಸ ಮಾಡೋಕ್ಕೆ ಶಕ್ತಿ ಇಲ್ಲ, ಕೈಗೆ ನರಗಟ್ಟು ಶುರು ಆಯಿತು, ಕಣ್ಣು ಕಾಣ್ತಾ ಇಲ್ಲ, ಆವಾಗ ಬಿಟ್ಟು ಆರಾಮಾಗಿ ಮನೇಲಿ ಇರ್ತೀನಿ. ದೇವರಿದ್ದಾನೆ. 3 ಹೆಣ್ಮಕ್ಳವ್ರೆ, ಅವ್ರು ನೋಡ್ತಾರೆ. ನಿಮ್ಮ ಮೇಲೆ ತುಂಬಾ ಅಭಿಮಾನ, ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ ಮಕ್ಕಳು. ಹೌದು, ಬಹಳ 3 ಜನನು ನನಗೆ ಬಹಳ ಪ್ರೀತಿ ಮಾಡಿದವ್ರು. ಅವ್ರು ನೋಡ್ಕೋತಾರೆ. ನಾನು ಇಷ್ಟು ಮಾಡಿಕೊಂಡಿದ್ದೀನಿ. ಅದು ಹೇಳ್ತೀರಲ್ಲ, ನನಗೂ ಕಾಯಿಲೆ ಗೀಲೆ ಆದ್ರೆ ವಯಸ್ಸು. ಯಾರಿಗೆ ಹೇಳ್ಬೇಡಿ ಜಾಸ್ತಿ ಇಟ್ಕೊಂಡಿದ್ದೀನಿ, ಬಹಳ ದುಡ್ಡಿದೆ ಅಂತ. ಸರಿ, ಏನಿಲ್ಲ, ನನ್ಗೆ ಎಷ್ಟು ಬೇಕೋ ಅಷ್ಟು ದೇವ್ರ ದೇವ್ರ ಮೇಲೆ ನಂಬಿಕೆ ಮಾಡ್ಕೊಂಡು ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಮಸ್ಕಾರ. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.